ಇವತ್ತು ಬಂದುಬಿಟ್ಟು ನಾನು ಬಾರ್ಡ್ರ್ ಮಷಿನ್ ಎಂಬ್ರಾಯ್ಡ್ರಿನ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಹೇಗೆ ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಇದನ್ನು ನಾವು ಸ್ಲೀವ್ಸ್ಗೆ ಮತ್ತು ನೆಕ್ಕಿಗೆ ಹಾಕ್ಬೋದು. ಇದಕ್ಕೆ ಯಾವುದೇ ರೀತಿ ನಾನು ಸ್ಟೋನ್ ಮತ್ತು ಬಾಲ್ ಚೈನ್ನ ಯೂಸ್ ಮಾಡಿಲ್ಲ. ಬರೀ ಕಲರಾಗಿ ನಾನು ಥ್ರೆಡ್ ಹಾಕಿ ಡಿಸೈನ್ ಮಾಡಿ ನಿಮಗೆ ತೋರಿಸಿದ್ದೀನಿ. ಇದು ಎಂಬ್ರಾಯ್ಡ್ರಿ ಮಷೀನು. ಇದಕ್ಕೆ ಹೇಗೆ ಆಯಿಲಿಂಗ್ ಮಾಡಬೇಕು, ನಾನು ಡೈಲಿ ಹೇಗೆ ಆಯಿಲ್ ಹಾಕ್ತಿದ್ದೀನಿ ಅಂತ ನಿಮಗೆ ಹೇಳ್ಕೊಡ್ತೀನಿ. ಯಾವಾಗ ಭೀ ನಾನು ಬ್ಲೌಸ್ ಮಾಡಬೇಕು, ವರ್ಕ್ ಹಾಕೋಕ್ಕಿಂತ ಮುಂಚೆನೇ ನಾನು ಈ ಥರ ಆಯಿಲ್ ಹಾಕಿ ವರ್ಕ್ ಮಾಡೋದನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಯಾವುದೇ ವರ್ಕ್ ಇರಲಿ ಸ್ವಲ್ಪ ಸ್ಮೂತಾಗಿ ನೀಟಾಗಿ ಬರುತ್ತೆ. ಆಮೇಲೆ ನಾನು ದಿನಾಲೂ ಮಷಿನ್ಗೆ ಆಯಿಲ್ ಹಾಕಲೇಬೇಕು. ಮಷಿನ್ ತುಂಬ ನೀಟಾಗಿ ಓಡುತ್ತೆ. ಸೊ ನೋಡಿ, ಇವಾಗ ಅದೊಂದು ಸ್ಕ್ರೂ ಬಿಚ್ಚಿ ನಾನು ಆಯಿಲ್ ಹಾಕಿ ತೊಗೊಂಡಿದ್ದೀನಿ. ಇವಾಗ ಸೇಮ್ ಸ್ಟ್ಯಾಂಡಿಗೆ ಇದು ರಿಂಗಿಗೆ ಫ್ಯಾಬ್ರಿಕ್ ಹಾಕಿ ತೊಗೊಂಡು ನಟ್ಟನ್ನು ಟೈಟ್ ಮಾಡ್ಕೊಂಡು ತೊಗೊಳ್ಳೋಣ. ಫ್ಯಾಬ್ರಿಕ್ ಟೈಟಾಗಿರಬೇಕು. ನಿಮಗೆ ಮೊದಲನೇ ಕ್ಲಾಸ್ನಲ್ಲಿ ನಾನು ಹೇಳಿದ್ದೀನಿ ಹೇಗೆ ಹಾಕಬೇಕು ಅಂತ ಹೇಳಿ. ನಾನು ಸ್ಟಾರ್ಟಿಂಗ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಾನು ಹೊಲಿಗೆನ ಹೇಗೆ ಬರ್ತಾಯಿದೆ ಅಂತೇಳಿ ಮೊದಲು ಚೆಕ್ ಮಾಡ್ಕೊಂಡು ಟೈಟು ಅಥವಾ ಲೂಸ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಮೇಲಿಂದ ದಾರ ಸ್ವಲ್ಪ ಟೈಟಾಗಿ ಬರ್ತಾಯಿತ್ತು. ನನ್ನ ಮಗ ಕಾರ್ಟೂನ್ ನೋಡ್ತಾ ಇದ್ದಾನೆ ಟಿ ವಿನಲ್ಲಿ, ಅದ್ರ ಸೌಂಡ್ ಬರ್ತಾ ಇದೆ ನಿಮಗೆ. ಆಮೇಲೆ ನೋಡಿ ನಾನು ಹೇಗೆ ಮೊದಲನೇದಾಗಿ ನಾನು ಜಿಗ್ಜಾಗ್ ಡಿಸೈನ್ನ ತೊಗೊಳ್ತಾ ಇದ್ದೀನಿ. ಈ ಥರ ನಾವು ಸಿಂಪಲ್ ಆಗಿರೋ ಬ್ಲೌಸಿಗೆ ಬಾರ್ಡ್ರನ್ನ ಈ ಥರ ಮಾಡ್ಕೊಳ್ಬೋದು. ತುಂಬ ನೀಟಾಗಿ ಬರುತ್ತೆ. ಮತ್ತು ಇದಕ್ಕೆ ನಾನು ರೆಡ್ ಕಲರ್ ಯೂಸ್ ಮಾಡಿದ್ದೀನಿ. ಸ್ವಲ್ಪ ವಿಡಿಯೋ ಜಾಸ್ತಿ ಟೈಮ್ ಆಗುತ್ತೆ ಅಂಥೇಳಿ ಸ್ವಲ್ಪ ಫಾಸ್ಟಾಗಿ ತೊಗೊಂಡಿದ್ದೀನಿ. ಇವಾಗ ಮತ್ತೆ ನಾನು ಲಾಸ್ಟ್ ಡಾಟ್ ಡಿಸೈನ್ನ ಹಾಕ್ತಾಯಿದ್ದೀನಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಈ ವಿಡಿಯೋನಲ್ಲಿ ನೀವು ನನ್ನ ಫಸ್ಟ್ ಆ್ಯಂಡ್ ಸೆಕೆಂಡ್ ವಿಡಿಯೋನಲ್ಲಿ ನೋಡ್ಬೋದು. ನಾನು ಅದರಲ್ಲಿ ಬೇಸಿಕ್ಸ್ನೆಲ್ಲ ಹೇಳ್ಕೊಟ್ಟಿದ್ದೀನಿ. ಇವಾಗ ನೋಡಿ ನಾನು ಫ್ರೀ ಹ್ಯಾಂಡಿಂದನೇ ಹಾಕ್ತಾಯಿದ್ದೀನಿ. ಯಾವುದೇ ಸ್ಕೆಚ್ ಮಾಡಿಲ್ಲ, ಲೈನ್ ತೊಗೊಂಡಿಲ್ಲ, ಹೊಡ್ಕೊಂಡಿಲ್ಲ, ಪೆನ್ಸಿಲ್ನ ಯೂಸ್ ಮಾಡಿಲ್ಲ. ಡೈರೆಕ್ಟಾಗಿ ಆ್ಯಂಡ್ ನಾನು ನಂಬರನ್ನು ಸೆಟ್ ಮಾಡಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ಇವಾಗ ನಿಮಗೂ ಪ್ರಾಕ್ಟೀಸ್ ಆಗಿರ್ಬೋದು ಅಂತ ಅನ್ಕೋತಿದ್ದೀನಿ. ಪ್ರಾಕ್ಟೀಸ್ ಆಗಿತ್ತು ಅಂದರೆ ನೀವು ಪೆನ್ಸಿಲ್ ಮತ್ತು ಪೆನ್ ಯೂಸ್ ಮಾಡೋದು ಅಗತ್ಯವಿಲ್ಲ. ಸ್ಕೇಲು ಬೇಕಾಗೋದಿಲ್ಲ ನಿಮಗೆ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೀರಿ ಅದರ ಮೇಲೆ ಗೊತ್ತಾಗುತ್ತೆ. ನಿಮಗೆ ಯಾವುದೇ ರೀತಿಯ ಸ್ಕೇಲ್ ಮತ್ತು ಪೆನ್ಸಿಲ್ ಯಾವುದೇ ಅಗತ್ಯವಿರೋದಿಲ್ಲ. ಇವಾಗ ನೋಡಿ ನಾನು ಹೇಗೆ ಹಾಕ್ತಾಯಿದ್ದೀನಿ ಅಂಥೇಳಿ. ಮೊದಲು 0 ನಂಬರಿಂದ ಸ್ಟಿಚ್ ಮಾಡಿನೂ ನಾವು ಈ ಥರ ಡಿಸೈನ್ ಹಾಕ್ಕೊಳ್ಬೋದು. ಇಲ್ಲ ವಿದೌಟ್ ಸ್ಟಿಚ್ ಇರೋದೇ ನಾವು ಈ ಥರ ಡಿಸೈನ್ ಮಾಡ್ಕೋಬೋದು. ನೋಡಿ ನಾನು ಸ್ಟಿಚ್ ಹಾಕ್ಕೊಳ್ಳೋದೇ ನಾನು ಈ ಥರ ಮಾಡ್ತಾಯಿದ್ದೀನಿ. ಸ್ಟಿಚ್ ಹಾಕಿನೂ ನಾನು ಹೇಗೆ ಮಾಡಬೇಕು ಅಂತಲೂ ನಾನು ನೆಕ್ಸ್ಟ್ ಡಿಸೈನಲ್ಲಿ ಹೇಳ್ಕೊಟ್ಟಿದ್ದೀನಿ. ನೋಡಿ ನೀವು. ಮತ್ತು ನಾನು ಬ್ಲೂ ಕಲರ್ ಹಾಕ್ಕೊಂಡಿದ್ದೀನಿ. ಇವಾಗ ಈ ಥರ ಡಾಟ್ಸ್ ಥರ ಒಂದು ಡಿಸೈನ್ ಮಾಡ್ಕೊತಾ ಇದ್ದೀನಿ. ಅದು ಲೈಕ್ ಫ್ಲವರ್ಸ್ ಥರ ಕಾಣಿಸುತ್ತೆ. 3 ಡಾಟ್ನ ಹಾಕೋತಾ ಇದ್ದೀನಿ. ನೋಡಿ ಹೀಗೆ ಬರ್ತಾಯಿದೆ ಅಂತ ಹೇಳಿ. ನಮಗೆ ಬೇಕಾಗಿರೋದು ಯಾವ್ದು ಕಲರ್ ಇಷ್ಟ, ಸೀರೆಯಲ್ಲಿ ಕಾಂಬಿನೇಷನ್ ಯಾವ ಕಲರ್ ಇರುತ್ತೆ ಆ ಕಲರ್ ನಾವು ಯೂಸ್ ಮಾಡ್ಬೋದು.
ಇವಾಗ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಸ್ಟೋನ್ ಚೈನು ಮತ್ತು ಬಾಲ್ ಚೈನು ಹೇಗೆ ಹಾಕಬೇಕು ಅಂತಲೂ ನಾನು ಹೇಳ್ಕೊಡ್ತೀನಿ. ಇವಾಗ ವಿತೌಟ್ ಚೈನ್ ಮತ್ತು ಬಾಲ್ ಚೈನ್ ಇಲ್ಲದೆ ಹಾಕಿದ್ದೀನಿ. ಅದರಲ್ಲಿ ನೀಡಲ್ಸ್ ಕಟ್ಟೋಕ್ಕೂ ಭಾಳಷ್ಟು ಚಾನ್ಸಸ್ ಇರುತ್ತೆ. ಸ್ವಲ್ಪ ನಿಧಾನವಾಗಿ ಪ್ರಾಕ್ಟೀಸ್ ಮಾಡಲೇಬೇಕು. ಅದು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಹೇಳ್ಕೊಡ್ತಿದ್ದೀನಿ. ಇವಾಗ ನೋಡಿ, ನಾನು ಮೊದಲನೇದೇನು ವಿಡಿಯೋ ಹಾಕಿದ್ದೀನಿ ಬೇಸಿಕ್ನ, ಅದು ನೀವು ಪ್ರಾಕ್ಟೀಸ್ ಮಾಡಿದಿರಿ ಅಂತ ಅನ್ಕೋತಿದ್ದೀನಿ. ನೋಡಿ ಇವಾಗ ಹೇಗೆ ಬರುತ್ತೆ. ಇದು ಯಾವುದೇ ಕಾಟನ್ ಸ್ಯಾರಿ ಆಗಲಿ ಇಲ್ಲ ಸಿಲ್ಕ್ ಇರಲಿ ನೀವು ಹಾಕ್ಕೊಳ್ಬೋದು. ಇದನ್ನೇನು ಕಲರ್ ಹೋಗೋದಿಲ್ಲ, ಏನಿಲ್ಲ. ನಾವು ಹೇಗೆ ಬೇಕಾದರೂ ವಾಶ್ ಮಾಡ್ಬೋದು. ಇದು ಎಂಬ್ರಾಯ್ಡ್ರಿ ತುಂಬ ಸೇಫಾಗಿರುತ್ತೆ ಬ್ಲೌಸಿಗೆ. ಇದು ಖರಾಬಾಗೋ ಚಾನ್ಸಸ್ಸು ಇರೋದಿಲ್ಲ. ಆ್ಯಂಡ್ ಇದು ಕಲರ್ ಅದು ಹೋಗೋದು ಅಂಥೇಳಿ ಭಾಳಷ್ಟು ಜನ ಭಯ ಪಡ್ತಾರೆ. ಎಂಬ್ರಾಯ್ಡ್ರಿ, ಹ್ಯಾಂಡ್ ಎಂಬ್ರಾಯ್ಡ್ರಿ, ಜರ್ದೋಷಿ ಯಾವುದೇ ಆಗಲಿ ಅದಕ್ಕೆ ಕಲರ್ ಹೋಗುವ ಭಯ ಇರುತ್ತೆ. ಬಟ್ ಇದು ಮಷಿನ್ ಎಂಬ್ರಾಯ್ಡ್ರಿ ಹಾಗಲ್ಲ. ಯಾವುದೇ ಥರ ಮಾಡ್ಕೊಂಡಿದ್ರು ನಾವು ಕಲರ್ ಕಾಂಬಿನೇಷನಲ್ಲಿ ಮಾಡಿದರೂ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಮತ್ತು ಬಿಡ್ಸ್ ಮತ್ತು ಸ್ಟೋನ್ ಚೈನ್ನ ಆ್ಯಡ್ ಮಾಡಿದರೆ ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ. ನೀವು ನೋಡ್ಬೋದು ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ ಹೇಳಿ. ಇವಾಗ ನೋಡಿ, ನಾನು ಮೊದಲೇ ನಿಮ್ಗೆ ಹೇಳಿದ್ದೆ 2 ಮಿನಿಟ್ಸ್ ಬಿಫೋರು ಇದನ್ನು 0 ನಂಬರಿಂದ ಸ್ಟಿಚ್ ಮಾಡ್ಕೊಂಡು ನಾನು ಹಾಕ್ಕೊಳ್ತಾ ಇಲ್ಲ ಅಂಥೇಳಿ. ಬಟ್ ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ 0 ನಂಬರ್ ಸ್ಟಿಚ್ನಿಂದ ನಾನು ಡ್ರಾ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎರಡೂ ನಾನು ಹೇಳ್ತಾ ಇದ್ದೀನಿ, ಎರಡೂ ಸಹ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಕೆಲವೊಂದು ಡಿಸೈನಲ್ಲಿ ನಿಮಗೆ ಅದಕ್ಕೆ ಅಗತ್ಯವಾಗಿರುತ್ತೆ. ಸೊ ನೀವು ಎಲ್ಲ ಡೈರೆಕ್ಷನಲ್ಲಿ ನೀವು ಹೇಗೆ ವರ್ಕ್ ಮಾಡಬೇಕು ಅಂತೇಳಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಕೆಳಗೆ, ಮೇಗೆ, ಸೈಡಿಗೆ ಅಂತ ಹೇಳಿ. ಅಂದರೆ ನಿಮಗೆ ಯಾವ ಥರ ಬ್ಲೌಸಿಗೆ ಯಾವ ಥರ ಡೈರೆಕ್ಷನಲ್ಲಿ ನೀವು ವರ್ಕ್ ಹಾಕಬೇಕು ಅಂತ ಹೇಳೋಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಎಲ್ಲ ಥರ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಭಾಳ ಯೂಸ್ ಆಗುತ್ತೆ ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇದು ಒಂದು ಬಂದುಬಿಟ್ಟು ಸ್ವಲ್ಪ ನಾರ್ಮಲಾಗಿ ನಾನು ಮ್ಯಾಂಗೋ ಶೇಪ್ನಲ್ಲಿ ತೊಗೊಳ್ತಾ ಇದ್ದೀನಿ. ನಿಮಗೆ ಹೇಗೆ ಬೇಕೇ ಹಾಗೆ ಡಿಸೈನ್ ಮಾಡ್ಕೊಳ್ಬೋದು. ನಾನು ಇದನ್ನೇ ಬಾರ್ಡ್ರ್ ಡಿಸೈನ್ ಹೇಳಿದ್ದೀನಿ ಅಂತ ಇದನ್ನೇ ಮಾಡ್ಕೋಬೇಕಂತೇನಿಲ್ಲ. ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ನಿಮಗೆ ಏನು ಇಷ್ಟನೋ ಆ ಡಿಸೈನ್ನ ನೀವು ಆ್ಯಡ್ ಮಾಡ್ಕೋಬೋದು. ಯಾವುದೇ ಬುಟ್ಟಾಸ್ ಹಾಕ್ಕೋಬೋದು, ಫ್ಲವರ್ಸ್ ಹಾಕ್ಕೊಳ್ಬೋದು. ನಿಮಗೆ ಸೀರೆ ಮ್ಯಾಚಿಂಗ್ ಹೇಗೆ ಕಾಣಿಸುತ್ತೆ ಅಂತೇಳಿ ನೀವು ಆ ಥರ ಆ್ಯಡ್ ಮಾಡ್ಕೋತಾ ಹೋಗ್ತಾರೆ ನಿಮ್ಮದು ಡಿಸೈನ್ ರೆಡಿ ಆಗುತ್ತೆ. ನಾನು ಪ್ರಾಕ್ಟೀಸ್ ಸಲುವಾಗಿ ನಿಮಗೆ ಈ ಥರ ಹೇಳ್ಕೊಡ್ತಾ ಇದ್ದೀನಿ. ಚಿಕ್ಕ ಚಿಕ್ಕ ಮ್ಯಾಂಗೋ ಡಿಸೈನು ಮತ್ತು ಫ್ಲವರ್ಸ್ನ ನೀವು ಹಾಕ್ಕೊಳ್ಬೋದು. ನನ್ನ ವಿಡಿಯೋನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ನಾನು ಇನ್ನೂ ಒಂದೊಂದಾಗಿ ನಿಮಗೆ ಹೇಳ್ಕೊಡ್ತೇನೆ ಪ್ರತಿಯೊಂದು. ಬಟ್ ಪ್ರಾಕ್ಟೀಸ್ ಮಾಡೋದನ್ನು ನಿಲ್ಲಿಸಬೇಡಿ, ಅದು ತುಂಬ ಇಂಪಾರ್ಟೆಂಟು. ನಿಮಗೆ ಏನಾದರೂ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ನಿಮಗೆ. ನೋಡಿ ಹೇಗೆ ಬರ್ತಾಯಿದೆ ಅಂತೇಳಿ. ಆ್ಯಂಡ್ ಭಾಳ ಜನ ಹೇಳ್ತಾರೆ ಎಂಬ್ರಾಯ್ಡ್ರಿ ಮಷೀನಲ್ಲಿ ಯಾವ ಥರ ನೀಡಲ್ಸ್ ಬೇಕಾಗುತ್ತೆ ಅಂಥೇಳಿ. ನಾನು ಮಷಿನ್ಗೆ ನೀಡಲ್ಸ್ ಯೂಸ್ ಮಾಡೋದು 14 ನಂಬರು. ಆ ನಂಬರಿಂದನೇ ನಾನು ಎಂಬ್ರಾಯ್ಡ್ರಿ ಹಾಕ್ತೀನಿ. ಆ ನಂಬರ್ ನೀಡಲ್ ಹಾಕಿದ್ರೇ ಸ್ವಲ್ಪ ಎಂಬ್ರಾಯ್ಡ್ರಿ ನೀಟಾಗಿ ಚೆನ್ನಾಗಿ ಬರುತ್ತೆ. ನಮ್ಮದು ದಾರ ಗ್ಯಾಪ್ ಆಗೋದಿಲ್ಲ. ಕೆಲವೊಂದು ಮಷೀನಿಗೆ ದಾರ ಗ್ಯಾಪ್ ಆಗುತ್ತೆ. ಹಾಗಾಗ್ತಾ ಇದ್ದರೆ ನನಗೆ ಕಾಮೆಂಟ್ ಮಾಡಿ, ನಾನು ಹೇಳ್ಕೊಡ್ತೀನಿ ಹೇಗೆ ರಿಪೇರಿ ಮಾಡಬೇಕು ಅಂತ ಹೇಳಿ. ನೋಡಿ ಹೇಗೆ ಬರ್ತಾಯಿದೆ ಅಂಥೇಳಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ, ಮಷಿನ್ ಖರಾಬಾಗಿದ್ದರೆ ನನಗೆ ಕೇಳಿ, ನಾನು ಅದರ ರಿಲೇಟೆಡ್ ವಿಡಿಯೋಸ್ನ ಹಾಕ್ತೀನಿ. ಇದು ಬಂದುಬಿಟ್ಟು ಡಾಟ್ನಿಂದ ನಾನು ಡಿಸೈನ್ ಮಾಡ್ತೀನಿ. ಅದೇನು ರೌಂಡ್ ಇದೆಯಲ್ಲ ಅದರ ನಡುವೆ ನಾವು ಸ್ಟೋನ್ ಸಹ ನಾವು ಹಚ್ಬೋದು. ಸ್ಟೋನ್ ಹಚ್ಚಿದರೆ ಇನ್ನೂ ನೀಟಾಗಿ ಕಾಣಿಸುತ್ತೆ. ನಿಮಗೆ ಯಾವ ಕಲರ್ ಇಷ್ಟ, ಸೀರೆ ಕಲರ್ ಏನಿದೆ, ಬ್ಲೌಸ್ ಕಲರ್ ಹೇಗಿದೆ ಅದರ ಅನುಸಾರ ನೀವು ಸ್ಟೋನ್ಸ್ನ ಹಚ್ಬೋದು. ನೋಡಿ, ಮತ್ತೆ ಇಲ್ಲಿ ಕೆಳಗಡೆ ನಾನು ಬ್ಲೂ ಕಲರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಿದ್ದರೆ ಸಿಲ್ವರು, ರೆಡ್ಡು
ಮತ್ತು ಜರಿ ಥ್ರೆಡ್ಡು ಯೂಸ್ ಮಾಡ್ಬೋದು. ನಾರ್ಮಲಾಗಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿನಲ್ಲಿ ನಾವು ಜರಿ ಥ್ರೆಡ್ಡು ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಹೆವಿ ಮಷೀನಲ್ಲಿ ಮಾತ್ರ ನಾವು ಬರುತ್ತೆ. ನಾರ್ಮಲ್ ಮಷಿನ್ ಇರೋದಲ್ಲಿ ಅದರಲ್ಲಿ ಜರಿ ಥ್ರೆಡ್ ಯೂಸ್ ಆಗೋದಿಲ್ಲ. ನಾವು ಮಷಿನ್ ಎಂಬ್ರಾಯ್ಡ್ರಿ ಆದರೆ ನಮಗೆ ಯಾವ ಬೇಕೋ ಆ ದಾರ ನಾವು ಯೂಸ್ ಮಾಡ್ಕೊಳ್ಬೋದು. ನೋಡಿ ಹೇಗೆ ನೀಟಾಗಿ ಬರ್ತಾಯಿದೆ ಅಂತ ಹೇಳಿ. ನಿಮಗೆ ಏನಾದರೂ ಕನ್ಫ್ಯೂಸ್ ಇದ್ದರೆ, ಏನಾದರೂ ಅರ್ಥ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ದಯವಿಟ್ಟು ಹೇಳ್ಕೊಡ್ತೀನಿ ನಿಮಗೆ. ನೋಡಿ ಹೇಗೆ ಬಂದಿದೆ ನಮ್ಮದು ಡಿಸೈನ್ ಅಂತ ಹೇಳಿ. 2 ಕಲರ್ನ ಯೂಸ್ ಮಾಡಿ ನಾನು ಹಾಕಿದ್ದೀನಿ. ನಿಮಗೆ ಬೇಕಿದ್ದರೆ ಬೇರೆ ಬೇರೆ ಕಲರ್ಸ್ನ ನೀವು ಯೂಸ್ ಮಾಡ್ಬೋದು. ಥ್ಯಾಂಕ್ ಯು.